ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಶಿಕ್ಷಕರ ನೇಮಕಾತಿ GPSTR, PSTR, HSTR ನೇಮಕಾತಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಏನು, ನೇಮಕಾತಿ ಯಾವಾಗ ಶುರು ಆಗುತ್ತೆ, ಯಾವಾಗ ನಿಮಗೆ CET ಎಕ್ಸಾಮ್ನ ಕಂಡಕ್ಟ್ ಮಾಡಬಹುದು, ಲೇಟೆಸ್ಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಶಿಕ್ಷಕ ಆಕಾಂಕ್ಷಿಗಳು CIC ಸರ್ಗೆ ಭೇಟಿ ನೀಡ್ತಾರೆ, ಅಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. GPSTR ನಿಮಗೆ, PSTR ನಿಮಗೆ ಎರಡೂ ಕೂಡ ಕಂಡಕ್ಟ್ ಕೂಡ ಮಾಡ್ತಾರಂತೆ. ಅದನ್ನು ಬಿಟ್ಟು HK ನಾನ್ HK ಎರಡರಲ್ಲೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸಚಿವರು ಆಲ್ರೆಡಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. 12,000 ಪ್ಲಸ್ 6,000 18,000ಕ್ಕೂ ಹೆಚ್ಚು ನೇಮಕಾತಿಯನ್ನು ಕೂಡ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ. ಬಹುಶಃ ಜನವರಿಯಲ್ಲಿ CET ಮಾಡಿ ನಿಮಗೆ ನಿಮಗೆ ಜೂನ್ ಒಳಗಡೆ ನಿಮಗೆ ಅಕಾಡೆಮಿಕ್ ಇಯರ್ ಶುರು ಆಗೋಷ್ಟೊತ್ತಿಗೆ ನಿಮ್ಮನ್ನ ನೇಮಕ ಮಾಡಬೇಕು. ಆ ರೀತಿ ನಾವು ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ HSTR ಕೂಡ ನೇಮಕಾತಿನ ಕೂಡ ಶುರು ಮಾಡ್ತಾರಂತೆ. ಅದು ಬಿಟ್ಟು ನಾನ್ HK ಅಂತ ಇದ್ರೆ ನಿಮಗೆ ಅಫಿಷಿಯಲ್ ಆಗಿ ಕ್ಲಾರಿಟಿನ ಸಿಗುತ್ತೆ. HK ಕೂಡ ಮಾಡ್ತಾರ, ನಾನ್ HK ಕೂಡ ಮಾಡ್ತಾರ ಅಂತ. ಅದಿನ ಮಟ್ಟಿಗೆ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಇಲ್ಲಿ ಬಟ್ ಏನ್ ಸಮಸ್ಯೆ ಅಂದ್ರೆ, ದೊಡ್ಡ ಸಮಸ್ಯೆ ಏನಂದ್ರೆ, ನಿಮಗೆ ಗೊತ್ತಿರೋಗೆ ಒಳ ಮೀಸಲಾತಿ ಜಾರಿಯಾಗಿದೆ, ಸಾಕಷ್ಟು ಇಶ್ಯೂಸ್ ಆಗಿರೋ ಕಾರಣ ಅದು ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ. ಆಯ್ತಾ, ಅದು ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ಅದು ಇದೇ ತಿಂಗಳು 28ನೇ ತಾರೀಕು ಹಿಯರಿಂಗ್ ಇದೆ. ಅದರ ನಂತರ ನಿಮಗೆ ಡಿಸೈಡ್ ಕೂಡ ಆಗುತ್ತೆ. ಇದೇ ರೀತಿ ಪೊಲೀಸ್ ನೇಮಕಾತಿಗೂ ಕೂಡ ಸಮಸ್ಯೆ ಕೂಡ ಆಗಿದೆ. ಕಾನ್ಸ್ಟೇಬಲ್ ನೇಮಕಾತಿ, PSI ನೇಮಕಾತಿ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಗೂ ಕೂಡ ರಿಸರ್ವೇಶನ್ ಅಪ್ಲಿಕೇಬಲ್ ಆಗಿರೋ ಕಾರಣ, ಕೋರ್ಟ್ ಅಲ್ಲಿ ಹಿಯರಿಂಗ್ ಇರೋ ಕಾರಣ ನಿಮಗೆ ಡಿಲೇ ಕೂಡ ಆಗ್ತಾ ಇದೆ. ಇದೇ ತಿಂಗಳು 28ನೇ ತಾರೀಕು ಹಿಯರಿಂಗ್ ಇದೆ. ನಂತರ ಅದು ಕೂಡ ಲೇಟ್ ಆದ್ರೂ ಕೂಡ ಆಗ್ಬೋದು. ನಂತರ ನಿಮಗೆ ಹಿಯರಿಂಗ್ ಆಗಿ ನಿಮಗೆ ಅಂತಿಮ ತೀರ್ಪು ಬಂದ ನಂತರವೇ ನಿಮಗೆ ಯಾವ ರೀತಿ ಅನುಗುಣವಾಗಿ ನೇಮಕಾತಿ ನಡೀತದೆ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಕೋರ್ಟ್ ಅಲ್ಲಿ ಕೂಡ ಇದೆ, ಸಮಸ್ಯೆ ಕೂಡ ಆಗಿದೆ, ಒಳ ಮೀಸಲಾತಿ ಗೊಂದಲ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಕೂಡ ಆಗ್ತಾ ಇದೆ. ನಂತರ ಅಲ್ಲಿ ಕೋರ್ಟ್ ಅಲ್ಲಿ ನಿಮಗೆ ಹಿಯರಿಂಗ್ ನಡೀತಿರೋ ಕಾರಣ ನಿಮಗೆ ಅಲ್ಲಿ ನಿಮಗೆ ಎಲ್ಲ ಗೊಂದಲ ಮುಗಿದ್ರೆ ನಿಮಗೆ ಹಿಯರಿಂಗ್ ಕೂಡ ಮಾಡ್ತಾರೆ. ಅದೇ ಮಟ್ಟಿಗೆ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ, ನೆಕ್ಸ್ಟ್ ಅಕಾಡೆಮಿಕ್ ಒಳಗೆ ಮಾಡ್ತೀವಿ ಅಂತ. ಬಟ್ ಡಿಲೇ ಆದ್ರೂ ಕೂಡ ಡಿಲೇ ಆಗ್ಬೋದು. ಬಿಕಾಸ್ ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋ ಕೋರ್ಟ್ ಕೇಸಸ್ಗಳು ಕೂಡ ಒಂದಲ್ಲ ಒಂದು ರೀತಿ ಮುಂದೆ ಹೋಗ್ತವೆ. ಸಾಕಷ್ಟು ವೇಕೆನ್ಸಿಗಳು ಕೂಡ ಇದಾವೆ, ಖಾಲಿ ಕೂಡ ಇದಾವೆ. ಬಟ್ ಸರ್ಕಾರಕ್ಕೆ ಆರ್ಥಿಕವಾಗಿ ತೊಂದರೆ ಇರೋ ಕಾರಣ ಅನುಮತಿ ಸಿಗೋದು ಕಷ್ಟ ಕೂಡ ಆಗಿದೆ. ಬಿಕಾಸ್ ಗ್ಯಾರಂಟಿ ಯೋಜನೆ ಕೊಟ್ಟಿರೋ ಕಾರಣ, ಸರ್ಕಾರ ಆರ್ಥಿಕವಾಗಿ ಹೊರೆಯಾಗಿರೋ ಕಾರಣ ಸರ್ಕಾರಕ್ಕೆ ಆಪ್ಷನ್ಸ್ ಕೂಡ ಇಲ್ಲ. ಸಾಕಷ್ಟು ಸಮಸ್ಯೆ ಸರ್ಕಾರ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಕೂಡ ಆಗ್ತಾ ಇದೆ. ಹಂತ ಹಂತವಾಗಿ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಟ್ಲೀಸ್ಟ್ ನೋಡೋಣ, ಈ ಬಾರಿ 18,000ವರೆಗೂ ನಾವು ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಬಟ್ ಕೋರ್ಟ್ ಅಲ್ಲಿ ಇರೋ ಕಾರಣ ನಿಮಗೆ ಡಿಲೇ ಕೂಡ ಆಗ್ತಾ ಇದೆ. ಅಂತಿಮ ತೀರ್ಪು ಏನು, ಯಾವಾಗ ಹಿಯರಿಂಗ್ ಆಗುತ್ತೆ, ಅದರ ಬಗ್ಗೆ ಬೇಕಾದ್ರೆ ಮಾಹಿತಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.